ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿದೆ. ಹೀಗಾಗಿ ಇಂದು ಕೋಲಾರದಲ್ಲಿ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ. ದಲಿತ, ರೈತ, ವರ್ತಕರ, ಆಟೋ ಚಾಲಕರ ಸಂಘದಿಂದ ಬೆಂಬಲ ನೀಡಲಾಗಿದೆ. ಈ ಬಂದ್ಗೆ ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಕೆಎಚ್ ಮುನಿಯಪ್ಪ ತಪ್ಪಿಸಿದ್ದಾರೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾರಾಯಣಸ್ವಾಮಿ. ಇಂದು ಸಂಜೆ 5 ಗಂಟೆವರೆಗೂ ಬಂದ್ ನಡೆಯಲಿದೆ. ಈ ಬಂದ್ಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿದೆ. ಸಚಿವ ಸ್ಥಾನವನ್ನ ನೀಡಲಿಲ್ಲ, ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಮಿಸ್ ಮಾಡಿಸಲಾಗಿದೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಲಾರಕ್ಕೆ ಒಂದೂ ಸಚಿವ ಸ್ಥಾನವನ್ನ ನೀಡಿಲ್ಲ, ಯಾಕಾಗಿ ಈ ಧೋರಣೆ ಅನ್ನೋ ಆಕ್ರೋಶದ ಕೂಗು ಕೇಳಿ ಬರ್ತಾ ಇದೆ. ಇವತ್ತು ಅದು ಬಹಿರಂಗ ಸ್ವರೂಪವನ್ನ ಬಂದ್ ಮೂಲಕ ಪಡ್ಕೊಂಡಿದೆ. ಈ ಬಂದ್ಗೆ ಹಲವು ಸಂಘಟನೆಗಳು ಸಾಥ್ ನೀಡಿವೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಆಗ್ರಹ ಈ ಮೂಲಕ ಹೆಚ್ಚಾಗ್ತಾ ಇದೆ. ಕೋಲಾರದಲ್ಲಿ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ. ದಲಿತ, ರೈತ, ವರ್ತಕರ, ಆಟೋ ಚಾಲಕರ ಸಂಘದಿಂದ ಬೆಂಬಲ ನೀಡಲಾಗಿದೆ. ಈ ಬಂದ್ಗೆ ಹೈಕಮಾಂಡ್ ರಾಜ್ಯ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಕೆಎಚ್ ಮುನಿಯಪ್ಪ ತಪ್ಪಿಸಿದ್ದಾರೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾರಾಯಣಸ್ವಾಮಿ. ಇಂದು ಸಂಜೆ 5 ಗಂಟೆವರೆಗೂ ಬಂದ್ ನಡೆಯಲಿದೆ. ಈ ಬಂದ್ಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿದೆ. ಸಚಿವ ಸ್ಥಾನವನ್ನ ನೀಡಲಿಲ್ಲ, ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಮಿಸ್ ಮಾಡಿಸಲಾಗಿದೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಲಾರಕ್ಕೆ ಒಂದೂ ಸಚಿವ ಸ್ಥಾನವನ್ನ ನೀಡಿಲ್ಲ, ಯಾಕಾಗಿ ಈ ಧೋರಣೆ ಅನ್ನೋ ಆಕ್ರೋಶದ ಕೂಗು ಕೇಳಿ ಬರ್ತಾ ಇದೆ. ಇವತ್ತು ಅದು ಬಹಿರಂಗ ಸ್ವರೂಪವನ್ನ ಬಂದ್ ಮೂಲಕ ಪಡ್ಕೊಂಡಿದೆ. ಈ ಬಂದ್ಗೆ ಹಲವು ಸಂಘಟನೆಗಳು ಸಾಥ್ ನೀಡಿವೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಆಗ್ರಹ ಈ ಮೂಲಕ ಹೆಚ್ಚಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.